ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ಒಂದು ಮನವಿ, ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಅಕ್ರಮ ಬಾಂಗ್ಲಾ ವಲಸಿಗರು ಅವರ ವಿರುದ್ಧ ಆಗಾಗ ಆಕ್ರೋಶ ಕೇಳಿ ಬರ್ತಾನೆ ಇರುತ್ತೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲೂ ಅಥವಾ ನಮ್ಮ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ. ಇತ್ತೀಚೆಗೆ ಹೈಕೋರ್ಟ್ ಚಾಟಿ ಬೀಸಿದಂತ ಉದಾಹರಣೆ ಕೂಡ ಇದೆ. ಅದರ ಬೆನ್ನಲ್ಲೇ ಇದೀಗ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆಪರೇಷನ್ ಮುಕ್ತ ಎನ್ನುವಂತ ಕಾರ್ಯಾಚರಣೆ ಇವತ್ತಿನಿಂದ ಆರಂಭ ಆಗಿದೆ. ಈ ಆಪರೇಷನ್ 4-5 ದಿನಕ್ಕೆ ಸೀಮಿತ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ, ಅಥವಾ ಕೇವಲ ಪ್ರಚಾರಕ್ಕೋಸ್ಕರ ಬಳಸಿಕೊಂಡರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ. ನಿಜವಾಗ್ಲೂ ಇದರಲ್ಲಿ ಏನಾದರೂ ಮಾಡಬೇಕು ಅಂತ ಈ ಆಪರೇಷನ್ ಅನ್ನು ಮುಂದುವರಿಸಿದ್ರೆ ಒಂದಷ್ಟು ಪ್ರಯೋಜನ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ, ಈ ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂ ಗಡಿಯ ಮೂಲಕ ನಮ್ಮ ದೇಶಕ್ಕೆ ಬಾಂಗ್ಲಾ ವಲಸಿಗರು ಅತಿ ಹೆಚ್ಚು ಎಂಟ್ರಿ ಕೊಡ್ತಾರೆ. ಯಾಕಂದ್ರೆ ಹೆಚ್ಚು ಕಡಿಮೆ 2,000 ಕಿಲೋಮೀಟರ್ ಪಶ್ಚಿಮ ಬಂಗಾಳದ ಜೊತೆಗೆ ನಾವು ಗಡಿಯನ್ನು ಹಂಚಿಕೊಂಡಿದ್ದು, ಅದರಲ್ಲಿ ಒಂದು 600 ಕಿಲೋಮೀಟರ್ಗೆ ಬೇಲಿಯನ್ನು ನಿರ್ಮಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಆ ಭೌಗೋಳಿಕವಾದಂಥ ಪ್ರದೇಶ ಅಥವಾ ವಾತಾವರಣವೇ ಆಗಿದೆ. ಹೀಗಾಗಿ ಆರಾಮಾಗಿ ವಲಸಿಗರೆಲ್ಲರೂ ಕೂಡ ಭಾರತ ಒಳಗಡೆ ಎಂಟ್ರಿ ಕೊಡ್ತಾರೆ. ಆದರೆ ಈಗ ಏನಾಗಿದೆ ಅಂದ್ರೆ, ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯಾಚರಣೆಯನ್ನು ಸ್ವಲ್ಪ ಮಟ್ಟಿಗೆ ತೀವ್ರಗೊಳಿಸಿದ್ದಾರೆ. ಅಲ್ಲಿನ ಸ್ಥಳೀಯ ಪೊಲೀಸರು, ಹಾಗೆ ಗಡಿ ಭಾಗದಲ್ಲಿ BSF. ಆ ಕಾರಣಕ್ಕಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಏನು ಮಾಡ್ತಿದ್ದಾರೆ ಅಂದ್ರೆ, ಈ ನಾರ್ತ್ ಇಂದ ಸೌತ್ ಕಡೆಗೆ ಸಾಕಷ್ಟು ವಲಸೆ ಬರ್ತಾರಲ್ಲ, ಈ ಪಶ್ಚಿಮ ಬಂಗಾಳದವರು, ಅಸ್ಸಾಂನವರು, ಅಥವಾ ಒಟ್ಟಾರೆಯಾಗಿ ನಾರ್ತ್ ಈಸ್ಟ್ ಭಾಗದವರು, ಅಥವಾ ಬಿಹಾರ, UP, ಅಲ್ಲಿಂದ ತುಂಬಾ ಜನ ಬಂದು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ದುಡಿಯೋದಿಕ್ಕೆ ಅಂತ ಬರ್ತಾರೆ. ಅವರ ಜೊತೆಗೆ ಇವರು ಕೂಡ ಮಿಕ್ಸ್ ಆಗಿ ಆರಾಮಾಗಿ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಯಾವುದೇ ರೀತಿಯಲ್ಲೂ ಕೂಡ ಗಡಿಯನ್ನು ಹಂಚಿಕೊಳ್ಳದಂಥ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಅಥವಾ ಆಂಧ್ರದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಅಥವಾ ಕೇರಳದಲ್ಲಿ ಇಲ್ಲ ಸ್ಥಳೀಯ ಪೊಲೀಸರು ಹೆಚ್ಚಿನ ತಪಾಸಣೆಯನ್ನು ಮಾಡೋದಿಲ್ಲ, ಅಥವಾ ಈ ರೀತಿಯಿಂದ ಕಾರ್ಯಾಚರಣೆ ಯಾವುದೂ ಕೂಡ ನಡೆಯೋದಿಲ್ಲ. ಹೀಗಾಗಿ ಯಾವಾಗ ಅಲ್ಲಿ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು, ಈ ಭಾಗಕ್ಕೆ ಅತಿ ಹೆಚ್ಚಾಗಿ ವಲಸೆ ಬರೋದಕ್ಕೆ ಶುರುವಾಗಿದ್ದಾರೆ. ಹಾಗೆ ಕಡಿಮೆ ಕೂಲಿಗೆ ಅವರು ಸಿಗುವಂತಹ ಕಾರಣಕ್ಕಾಗಿ ತುಂಬಾ ಜನ ಅವ್ರನ್ನ ಬಳಸ್ಕೊಳ್ಳೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಅಕ್ರಮ ವಲಸಿಗರಿಗೆ ಸಾಕಷ್ಟು ಕಡೆಗಳಲ್ಲಿ ಆರಾಮಾಗಿ ಆಶ್ರಯ ಸಿಗ್ತಾ ಇದೆ. ಬೆಂಗಳೂರು ಅಂತಲ್ಲ, ತುಂಬಾ ಓವರಾಲ್ ಆಗಿ ಸೌತ್ ಭಾಗದಲ್ಲೇ ಆರಾಮಾಗಿ ಆಶ್ರಯ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರಿನ ಕಾರ್ಯಾಚರಣೆ ವಿಚಾರವನ್ನು ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರೋಣ. ಬೆಂಗಳೂರಿನಲ್ಲೂ ಕೂಡ ಆಗ್ರಹಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಕಾರ್ಯಾಚರಣೆ ಆರಂಭ ಆಯಿತು. ಪ್ರಮುಖವಾಗಿ ಇವತ್ತು ನಡೆದಂತ ಕಾರ್ಯಾಚರಣೆಯ ವಿಚಾರಕ್ಕೆ ಬರೋದಾದ್ರೆ, ಪ್ರಮುಖವಾಗಿ ಈ ಬೆಂಗಳೂರಿನ ಹೊರವಲಯ ಭಾಗ ಅಂತ ಏನು ಕರಿತೀವಿ, ಆ ಭಾಗದಲ್ಲಿ ಪ್ರಮುಖವಾಗಿ ವೈಟ್ಫೀಲ್ಡ್, ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ, ವರ್ತೂರು, ಎಲೆಕ್ಟ್ರಾನಿಕ್ ಸಿಟಿಯ ಒಂದಷ್ಟು ಭಾಗ, ಹಲವು ಕಡೆಗಳಲ್ಲಿ ಹೆಚ್ಚು ಕಡಿಮೆ 500 ಪೊಲೀಸರು ಇವತ್ತು ದಿಢೀರ್ ಅಂತ ಹೇಳಿ ಎಂಟ್ರಿ ಕೊಟ್ಟರು. ಅಲ್ಲಿ ಶೆಡ್ಗಳನ್ನು ನಿರ್ಮಿಸಿ ವಾಸ ಮಾಡ್ತಾ ಇದ್ರಲ್ಲ, ಅವರ ಪರಿಶೀಲನೆ ಎಲ್ಲವೂ ಕೂಡ ಆರಂಭ ಆಯಿತು. ಸವಾಲು ಏನು ಪೊಲೀಸರಿಗೆ ಅಥವಾ ಸ್ಥಳೀಯ ಆಡಳಿತಕ್ಕೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಒಂದು ಪ್ಲಸ್ ಏನಪ್ಪಾ ಅಂದ್ರೆ, ಈ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ ಮಾತಾಡ್ತಾರಲ್ಲ, ಅಲ್ಲೂ ಕೂಡ ಅದನ್ನೇ ಮಾತಾಡ್ತಾರೆ. ಜೊತೆಗೆ ನೋಡೋದಿಕ್ಕಾಗ್ಲಿ ಅಥವಾ ಸ್ವಲ್ಪ ಮಟ್ಟಿಗೆ ಸಂಸ್ಕೃತಿಯ ವಿಚಾರ, ಆಚಾರ ವಿಚಾರ ಎಲ್ಲದರಲ್ಲೂ ಕೂಡ ಈ ಪಶ್ಚಿಮ ಬಂಗಾಳ, ಒಂದಷ್ಟು ಅಸ್ಸಾಂನ ಒಂದಷ್ಟು ಭಾಗ, ತ್ರಿಪುರದ ಒಂದಷ್ಟು ಭಾಗ, ಮೇಘಾಲಯದ ಒಂದಷ್ಟು ಭಾಗ, ಹಾಗೆ ಬಾಂಗ್ಲಾದೇಶದವರು ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಇರ್ತಾರೆ. ಹೀಗಾಗಿ ಇಲ್ಲಿ ತಕ್ಷಣಕ್ಕೆ ಮುಖ ನೋಡಿ ಅಥವಾ ಭಾಷೆಯನ್ನ ನೋಡಿ ಇವರು ಬಾಂಗ್ಲಾದೇಶದವರೇ ಅಂತ ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಪಶ್ಚಿಮ ಬಂಗಾಳದಿಂದ ಬಂದಂಥವ್ರು, ಅಸ್ಸಾಂನಿಂದ ಬಂದಂಥವ್ರು ಸಾಕಷ್ಟು ಜನ ಅಲ್ಲಿ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಸಾಲಾಗಿ ನಿಲ್ಲಿಸಿ ಅವರ ಬಳಿ ಏನು ದಾಖಲೆಗಳಿದ್ದಾವೆ ಅದರ ಪರಿಶೀಲನೆ ಎಲ್ಲವೂ ಕೂಡ ಆರಂಭ ಆಯಿತು. ಈ ಹಂತದವರೆಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಹೆಚ್ಚು ಕಡಿಮೆ 40ರಿಂದ 50 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆ ಆಗಿದ್ದಾರಂತೆ. ಹೀಗೆ ಕಾರ್ಯಾಚರಣೆ ಮುಂದುವರಿತು ಅಂತಾದರೆ ಇನ್ನು ಅದೆಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ನಮ್ಮ ನೆಲದಲ್ಲಿ ಬಂದು ಕುಳಿತು ನಮ್ಮ ನೆಲದಲ್ಲಿ ಸಿಗುವಂತ ಸವಲತ್ತನ್ನ ಪಡಿತಿದ್ದಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ 40ರಿಂದ 50 ಮಂದಿ, ಒಟ್ಟಾರೆಗೆ 500 ಪೊಲೀಸರು ಇವತ್ತಿನ ಕಾರ್ಯಾಚರಣೆಯಲ್ಲಿ ಭಾಗಿಯಾದ್ರು. ಈ ಕ್ಷಣಕ್ಕೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಹೀಗೆ ಕಂಟಿನ್ಯೂ ಮಾಡ್ತೀವಿ ಎನ್ನುವಂತ ಮಾತನ್ನು ಕೂಡ ಪೊಲೀಸರು ಹೇಳಿದ್ರು. ಮುಂದಿನ ಪ್ರಕ್ರಿಯೆ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಕೊಟ್ಟರು. ಅವ್ರು ಹೇಳ್ತಾ ಇದ್ರು, ಮೊದಲು FRRO ಗಮನಕ್ಕೆ ತರ್ತೇವೆ, ಅಂದ್ರೆ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್, ಅವ್ರ ಗಮನಕ್ಕೆ ತರ್ತೇವೆ. ಅದಾದ ಬಳಿಕ ಡಿಪೋರ್ಟೇಷನ್ ಅಂದ್ರೆ ಅವನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸುವಂತ ಕಾರ್ಯಾಚರಣೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಎನ್ನುವಂತ ಮಾತನ್ನ ಇವತ್ತು ಹೇಳಿದ್ರು. ಇದು ಇವತ್ತು ಆದಂತ ಕಾರ್ಯಾಚರಣೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಎನ್ನುವಂತ ಮಾಹಿತಿಯನ್ನು ಕೂಡ ನೀಡ್ತಿದ್ದಾರೆ. ನೋಡೋಣ, ಕಂಟಿನ್ಯೂ ಆಗಬೇಕು. ಆಗಿಲ್ಲ ಅಂತಾದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇದು ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಒಂದು ವಿಚಾರ. ಜೊತೆಗೆ ಇಲ್ಲಿ ಮಾತ್ರ ಅಲ್ಲ,
ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾ, ಮೇಘಾಲಯ ಅಲ್ಲೂ ಕೂಡ ಇಂತಹ ಕಾರ್ಯಾಚರಣೆಗಳೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ವೇಗವನ್ನು ಪಡೆದುಕೊಳ್ತಿದೆ. ಕಾರಣ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದಾಗ, ಅಲ್ಲೊಂದಷ್ಟು ಏರುಪೇರಾದಾಗ ಈ ಕಡೆ ಬಹಳಷ್ಟು ಜನ ನುಸುಳಿ ಬಿಟ್ಟಿದ್ದಾರೆ. ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಈಗ ಇರುವಂತಹ ಪ್ರಶ್ನೆ ಅಂದ್ರೆ, ಇಲ್ಲಿ ಯಾರವರಿಗೆ ಆಶ್ರಯವನ್ನ ಕೊಡ್ತಿದ್ದಾರೆ, ಏನ್ ಕತೆ ಅಂತ ಹೇಳಿ. ಏನಾಗಿದೆ ಅಂದ್ರೆ, ಬೆಂಗಳೂರು ಹೊರವಲಯದ ಭಾಗದಲ್ಲಿ ಅಂದ್ರೆ ದೊಡ್ಡ ಜಾಲ ಇದೆ. ಚುಟುಕಾಗಿ ಹೇಳೋದಂದ್ರೆ ಹಿಂಗೆ ನಡೆಯುತ್ತೆ ಅಥವಾ ಯಾವ ರೀತಿಯಾಗಿ ಅಂದ್ರೆ, ಈಗ ನೀವು ತುಂಬ ಕಡೆಗಳಲ್ಲಿ ಇದನ್ನು ಗಮನಿಸಿರ್ತೀರಿ. ಏನಾಗುತ್ತೆ ಅಂದರೆ, ಈ ವೆಸ್ಟ್ ಬೆಂಗಾಲ್ ಗಡಿ, ಅಸ್ಸಾಂ ಗಡಿ, ಹಾಗೆ ಬಾಂಗ್ಲಾದೇಶ ಹೈಯೆಸ್ಟು. ತ್ರಿಪುರಾ ಕಡೆಯಿಂದಲೂ ಕೂಡ ಬರ್ತಾರೆ, ಮೇಘಾಲಯ ಕಡೆಯಿಂದ ಬರ್ತಾರೆ, ಅದರ ಹೈಯೆಸ್ಟ್ ಇಲ್ಲಿ. ಒಟ್ಟು ನಾವು ಗಡಿಯನ್ನು ಹಂಚಿಕೊಂಡಿರೋದು 4096 ಕಿಲೋಮೀಟರ್ ಬಾಂಗ್ಲಾದೇಶದ ಜೊತೆಗೆ. ಅದರಲ್ಲಿ ಹೈಯೆಸ್ಟ್ ವೆಸ್ಟ್ ಬೆಂಗಾಲ್ 2214. ಒಂದು 600 ಕಿಲೋಮೀಟರ್ ಏನಾಗಿದೆ, ಅಲ್ಲಿ ಬೇಲಿಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೆಟ್ಟದಂಥ ಪ್ರದೇಶ, ಚೌಗು ಪ್ರದೇಶ, ಕಂದಕ ಇರುವಂಥ ಪ್ರದೇಶ, ಅಂಥ ಪ್ರದೇಶ ಇದೆ. ಅಲ್ಲಿ ಸರಿಯಾಗಿ ಬೇಲಿಯನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಕಡೆಗಳಲ್ಲಿ ಏನು ಮಾಡ್ತಾರೆ, ಆರಾಮಾಗಿ ನುಸುಳು ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂದರೆ, ಆ ಕಡೆನೂ ಕೂಡ ಏಜೆಂಟ್ಗಳಿರ್ತಾರೆ, ಈ ಕಡೆನೂ ಕೂಡ ಏಜೆಂಟ್ಗಳಿರ್ತಾರೆ. ಅದಾದ ಬಳಿಕ ಪ್ರತಿ ರಾಜ್ಯ, ಪ್ರತಿ ನಗರದಲ್ಲೂ ಕೂಡ ಸಬ್ ಏಜೆಂಟ್ಗಳು ಇರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಬಾಂಗ್ಲಾದೇಶದಲ್ಲಿ ಹಣವನ್ನು ಪಡೆದು ಅವ್ರನ್ನ ದೋಣಿಯ ಮೂಲಕ ಹೇಗೇಗೋ ಅವ್ರನ್ನ ಸೀದಾ ಗಡಿಯನ್ನ ನುಸುಳಿಸಿ ಇಲ್ಲಿ ಕಳಿಸ್ಬಿಡ್ತಾರೆ. ಇಲ್ಲಿ ಬರುವಂತೆ ಏಜೆಂಟ್ಗಳು ಏನು ಮಾಡ್ತಾರೆ ಅಂದರೆ, ಅವ್ರನ್ನ ತಕ್ಷಣ ಇಲ್ಲಿ ರಿಸೀವ್ ಮಾಡಿ ತಕ್ಷಣಕ್ಕೆ ಏನು ಮಾಡ್ತಾರೆ ಅಂದ್ರೆ, ಅವರಿಗೆ ನಕಲಿ ಆಧಾರ್ ಕಾರ್ಡ್, ನಕಲಿ ವೋಟರ್ ಐ ಡಿ, ಇನ್ನು ಯಾವ್ಯಾವ ನಕಲಿ ದಾಖಲೆಗಳನ್ನ ಮಾಡ್ಕೊಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ನೀಟಾಗಿ ಮಾಡ್ಕೊಟ್ಬಿಡ್ತಾರೆ. ಏನಂತ, ಇವರು ವೆಸ್ಟ್ ಬೆಂಗಾಲ್ನ ನಿವಾಸಿಗಳು ಮತ್ತೆ ಅಸ್ಸಾಂನ ನಿವಾಸಿಗಳು ಎನ್ನುವಂಥ ರೀತಿಯಲ್ಲಿ. ಆ ರೀತಿಯಾಗಿ ಅವರಿಗಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡಲಾಗುತ್ತೆ. ಎಲ್ಲರೂ ವೆಸ್ಟ್ ಬೆಂಗಾಲ್ ಅಥವಾ ಅಸ್ಸಾಂನಲ್ಲೇ ಉಳಿಯೋದಿಲ್ಲ. ಅವ್ನು ಏನು ಮಾಡ್ಬಿಡ್ತಾರೆ, ಸೀದಾ ಈ ಕಡೆ ಸೌತ್ ಕಡೆಗೆ ಕಳಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅಲ್ಲಿ ಬರುವಂಥ ಅಕ್ರಮ ವಲಸಿಗರ ಅಂದ್ರೆ ಅಲ್ಲಿ ಬರುವಂಥ ಭಾರತೀಯ ವಲಸಿಗರ ಜೊತೆಗೆ, UP, ಬಿಹಾರ ಅವ್ರ ಜೊತೆಗೆ ಇವರು ಕೂಡ ಸೀದಾ ಬರ್ತಾರೆ. ಬೆಂಗಳೂರಿಗೆ ಬಂದು ಇಳಿತಾ ಇದ್ದ ಹಾಗೆ ಇಲ್ಲೂ ಕೂಡ ರಿಸೀವ್ ಮಾಡೋದಕ್ಕೆ ಒಂದು ತಂಡ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಆ ತಂಡ ಸೀದಾ ಕರ್ಕೊಂಡು ಬರುತ್ತೆ, ನಿಮ್ಮ ಜವಾಬ್ದಾರಿ ನಮ್ಮದು ಅಂತ ಹೇಳಿ. ಬೆಂಗಳೂರು ಹೊರವಲಯದ ಭಾಗದಲ್ಲಿ ದೊಡ್ಡ ದೊಡ್ಡದಾಗಿರುವಂಥ ಖಾಲಿ ಸೈಟ್ಗಳು ಸಾಕಷ್ಟುಗಳಿದ್ದಾವೆ. ಆ ಖಾಲಿ ಸೈಟ್ಗಳ ಮಾಲೀಕರು ಏನು ಮಾಡ್ತಾರೆ ಅಂದ್ರೆ, ಖಾಲಿ ಸೈಟನ್ನು ಯಾಕೆ ಬಿಡೋದು ಅಂತ ಹೇಳಿ ಅಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡ್ಕೊಡ್ತಾರೆ. ಅಲ್ಲೇನು ಕರೆಂಟ್ ಪೂರೈಕೆ, ವಾಟ್ರು ಅಂಥದ್ದೇನು ಕೂಡ ಇರೋದಿಲ್ಲ. ಖಾಲಿ ಶೆಡ್ಗಳ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ. ತಿಂಗಳಿಗೆ 2000 ರೂಪಾಯಿ, 4000 ರೂಪಾಯಿ ಬಾಡಿಗೆಯನ್ನು ಅವ್ರು ತೆಗೆದುಕೊಳ್ತಾರೆ. ಕಡಿಮೆ ಅಂದ್ರೆ ಒಂದು 20 ಶೆಡ್ ಇದ್ರೆ ಬಾಡಿಗೆ ಎಷ್ಟು ಹೋಗುತ್ತೆ ನೀವು ಯೋಚನೆ ಮಾಡಿ. ಖಾಲಿ ಬಿಡೋದು ಹೇಗೆ ಅಂತೇಳಿ ಈ ರೀತಿ ಶೆಡ್ಗಳ ನಿರ್ಮಾಣ ಮಾಡಿಕೊಡ್ತಾರೆ. ಈ ಸಬ್ ಏಜೆಂಟ್ಗಳು ಏನು ಮಾಡಿಬಿಡ್ತಾರೆ, ಈ ಭಾರತೀಯ ವಲಸಿಗರು ಇರ್ತಾರಲ್ಲ, ಅಂದರೆ UP, ಬಿಹಾರ ಅವ್ರ ಜೊತೆಗೆ ಇವರನ್ನೂ ಕೂಡ ಕರ್ಕೊಂಡು ಬಂದು ಆ ಶೆಡ್ಗಳಲ್ಲಿ ನೆಲೆ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಾದ ಬಳಿಕ ಇಲ್ಲಿ ಗುಜರಿ ಆ ಭಾಗದಲ್ಲಿ ಸಾಕಷ್ಟು ಇರುತ್ತೆ. ಈ ಕಸ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು BBMPಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಅವ್ರನ್ನ ಕೆಲಸಕ್ಕೆ ಅಂತ ಹೇಳಿ ತಳ್ಳಲಾಗಿ ಬಿಡುತ್ತೆ. ಬರ್ತಾ 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 ಇದ್ದ ಹಾಗೆ ಅವ್ರು ಆರಾಮಾಗಿ ಇಲ್ಲಿ ಅಡ್ಜಸ್ಟ್ ಆಗಿ ಬಿಡ್ತಾರೆ. ದಾಖಲೆ ಅಂತ ಬಂದಾಗ ನಾವು ವೆಸ್ಟ್ ಬೆಂಗಾಲ್ನವರು ಅಂತ ಹೇಳಿ ದಾಖಲೆ ತೋರಿಸ್ತಾರೆ, ಇಲ್ಲ ಅಸ್ಸಾಂನವರು ಅಂತ ಹೇಳಿ ಸಾಕಷ್ಟು ಮಂದಿ ತಮ್ಮ ನಕಲಿ ದಾಖಲೆಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ಜಾಲ ಈ ರೀತಿಯ ಕೆಲಸವನ್ನ ಮಾಡುತ್ತೆ. ಇಲ್ಲಿ ಖಾಲಿ ಪ್ರದೇಶ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆರಾಮಾಗಿ ಶೆಡ್ ಹಾಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸ್ಥಳೀಯರಿಗೆ ಏನನ್ಸುತ್ತೆ, ವೆಸ್ಟ್ ಬೆಂಗಾಲ್ನವ್ರು ಇರಬೇಕು ಅಥವಾ ಅಸ್ಸಾಂನವ್ರು ಇರಬೇಕು ಅನ್ಸುತ್ತೆ. ಒಂದಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರು ಅಂದ್ರೂ ಕೂಡ ಅದನ್ನು ಪ್ರೂವ್ ಮಾಡೋದು ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ. ಯಾರು ಅಕ್ರಮ ಬಾಂಗ್ಲಾ ವಲಸಿಗರು, ಯಾರು ವೆಸ್ಟ್ ಬೆಂಗಾಲ್ನವರು, ಯಾರು ಅಸ್ಸಾಂನವರು, ಅದನ್ನು ಗುರುತಿಸೋದೇ ಬಹಳ ಸಂದರ್ಭದಲ್ಲಿ ಕಷ್ಟ ಆಗಿಬಿಡುತ್ತೆ. ಇದು ಆಗ್ತಿರುವಂತ ಸಮಸ್ಯೆ. ಹಾಗಾದ್ರೆ ಅಕ್ರಮ ವಲಸಿಗರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಒಂದು, ನಮ್ಮ ದೇಶದ ನೆಲ, ನಮ್ಮ ದೇಶದ ಸವಲತ್ತು ಎಲ್ಲವನ್ನೂ ಕೂಡ ನಮಗೆ ಸೇರಬೇಕಾದಂಥ ಸವಲತ್ತನ್ನ ಅವರು ಕೂಡ ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅನ್ನೋದು ಒಂದು. ಅದೆಲ್ಲದಕ್ಕಿಂತಲೂ ಕೂಡ ಇರುವಂಥ ದೊಡ್ಡ ಆತಂಕ ಏನಪ್ಪಾ ಅಂದ್ರೆ, ಒಂದು ಈ ದರೋಡೆ ಪ್ರಕರಣಗಳಲ್ಲಿ ಕಳ್ತನ, ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ಭಾಗಿಯಾಗಿಬಿಡ್ತಾರೆ. ಅವೆಲ್ಲವೂ ಕೂಡ ಒಂದು ಕಡೆಯಿಂದ, ಅಂದ್ರೆ ಅವನ್ನ ವಲಸಿಗರಾಗಿರುವ ಕಾರಣಕ್ಕೆ ಅವನು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಅವೆಲ್ಲವೂ ಒಂದು ಕಡೆಯಿಂದ. ಅದೆಲ್ಲಕ್ಕಿಂತಲೂ ಬಹಳ ದೊಡ್ಡ ಮಟ್ಟಿಗೆ ಆತಂಕ ಇರೋದೇನಪ್ಪಾ ಅಂದ್ರೆ, ನಿಮಗೆ ಅಸ್ಸಾಂ ಮತ್ತೆ ತ್ರಿಪುರಾದ ಉದಾಹರಣೆಯನ್ನು ಕೊಡೋದಾದ್ರೆ, ಅಸ್ಸಾಂನಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ, ಅಲ್ಲಿ ಅಸ್ಸಾಮಿಗಳಿದ್ರಲ್ಲ ಅವರೇ ಕೊನೆಗೆ ಬರ್ತಾ ಬರ್ತಾ ಅಲ್ಪಸಂಖ್ಯಾತರಾಗ್ಬಿಟ್ರು. ಬಹುಸಂಖ್ಯಾತರು ಯಾರು ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರಾಗ್ಬಿಟ್ರು. ಆ ಕಾರಣಕ್ಕಾಗಿ ಈ 80ರ ದಶಕದಲ್ಲಿ ಅಸ್ಸಾಂನಲ್ಲಿ ಬಹುದೊಡ್ಡ ಹೋರಾಟ, ರಕ್ತಪಾತ ಎಲ್ಲವೂ ಕೂಡ ನಡೆದು ಬಿಟ್ಟಿತ್ತು. ತ್ರಿಪುರಾದಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಂತ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು. ಇಲ್ಲೂ ಹಾಗೆ ಆಗಿಬಿಡುತ್ತೆ. ಬರ್ತಾ ಬರ್ತಾ ಬೆಂಗಳೂರಲ್ಲಿ ಮೊದಲೇ ಗೊತ್ತಿದೆ ನಿಮ್ಗೆ ಹೆಂಗೆ ಅಂತೇಳಿ. ಇಲ್ಲಿ ಅವರೇ ತುಂಬಿ ತುಳ್ಕೋದಿಕ್ಕೆ ಶುರು ಆಗ್ಬಿಟ್ರೆ ಮುಂದೊಂದು ದಿನ ಅವರೇ ಬಹುಸಂಖ್ಯಾತರಾಗಿ ನಾವೇ ಅಲ್ಪಸಂಖ್ಯಾತರಾಗುವ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಆಚಾರ, ವಿಚಾರ, ಸಂಸ್ಕೃತಿ, ಮತ್ತೊಂದು ಮಗದೊಂದು ಅವ್ರು ನಮ್ಮನ್ನೇ ತೊಳೆಯೋದಕ್ಕೆ ಶುರು ಮಾಡಿಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಬೆಂಗಳೂರಿನಲ್ಲಿ ಹಂಗೆ ಆಗಲ್ಲ ಅಷ್ಟು ಸುಲಭಕ್ಕೆ. ಆದರೆ ಅಸ್ಸಾಂ ಮತ್ತೆ ತ್ರಿಪುರಾದ ಉದಾಹರಣೆ ನಮ್ಮ ಕಣ್ಣ ಮುಂದಿದೆ. ಇಂಥದ್ದೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಇನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರಿಂದ ಸಮಸ್ಯೆ ಆಗಿಬಿಡುತ್ತೆ. ಜೊತೆಗೆ ಈ ಅಕ್ರಮ ವಲಸಿಗರಿಗೆ ಪ್ಲಸ್ ಏನು ಅಂತಂದ್ರೆ, ಅವರು ಬಹಳ ಕಡಿಮೆ ಕೂಲಿಗೆ ಸಿಗುವಂತ ಕಾರಣಕ್ಕಾಗಿ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಸ್ಥಳೀಯರು ಒಂದು ಕೂಲಿ ಕೆಲಸಕ್ಕೆ ಸಿಗಲ್ಲ, ಸಿಕ್ಕಿದ್ರು ಕೂಡ ಜಾಸ್ತಿ ರೇಟ್ ಎನ್ನುವ ಕಾರಣಕ್ಕಾಗಿ
ಇವ್ರು ಯಾವ ಕಿರಿಕಿರಿ ಇಲ್ಲ, ಜೊತೆಗೆ ಬಹಳ ಕಡಿಮೆ ಸಿಗ್ತಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈಗೀಗ ನಿಮಗೆ ಅಕ್ರಮವಾಗಲೂ ವಲಸಿಗರು ಬರೀ ಬೆಂಗಳೂರು ವ್ಯಾಪ್ತಿಯಲ್ಲಿ ಇಲ್ಲ, ಸೀದಾ ಮಲ್ನಾಡ್ ಕಡೆಗೆ ಹೋದ್ರೆ ಚಿಕ್ಕಮಗಳೂರು ಸುತ್ತಮುತ್ತ ಅಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಾಫಿ ಎಸ್ಟೇಟ್ಗಳಲ್ಲಿ ಅಲ್ಲಿ ಇಲ್ಲಿ ಈ ಅಸ್ಸಾಂನವರೆಲ್ಲ ಇದಾರಲ್ಲ, ಅಥವಾ ಈ ವೆಸ್ಟ್ ಬೆಂಗಾಲ್ನವರೆಲ್ಲ ಹೋಗಿ ಸೇರ್ಕೊಂಡು ಅವ್ರ ಜೊತೆಗೆ ಇವರು ಕೂಡ ನುಸುಳ್ಕೊಂಡು ಹೋಗಿಬಿಟ್ಟಿದ್ದಾರೆ. ಸದ್ಯಕ್ಕೆ ಆಪರೇಷನ್ ಶುರುವಾಗಿದೆ, ನೋಡೋಣ ಇದು ಬರೀ ಕಣ್ಣೊರೆಸುವ ತಂತ್ರವಾ ಅಥವಾ ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ. ಬಂಧುಗಳು, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.